ಆಗಿ ಕೆಲಸ ಮಾಡಿದ್ದಾರೆ. ಅವ್ರ ಇಡೀ ಕುಟುಂಬ ರಾಜಕಾರಣದಲ್ಲಿದೆ. ಸೊ ಅಂತ ವ್ಯಕ್ತಿಗಳಿಗೆ ಈ ತರ ಬೆದರಿಕೆ ಹಾಕುವಂಥದ್ದು, ಮತ್ತೆ ಇಷ್ಟು ಬೆದರಿಕೆ ಹಾಕಿ ಇಷ್ಟು ಗಂಟೆ ಆದ್ರೂ ಕೂಡ ಅವನ ಮೇಲೆ ಅವನು ಕುಡಿದಿದ್ದಾನೆ, ಅದನ್ನ ಇಳಿದ ಮೇಲೆ ಕರ್ಕೊಂಬರೋದು ಅಂತ ಆದ್ರೆ ಏನ್ ಹಂಗೆ ಏನಾನ ರೂಲ್ಸ್ ಇದೆಯಾ? ಅಲ್ಲಲ್ಲ, ನನ್ಗೆ ಗೊತ್ತಿಲ್ಲ, ಹೋಮ್ ಮಿನಿಸ್ಟರ್ ಎಲ್ಲ ಹಂಗೇನಾನ ರೂಲ್ಸ್ ಇದೆಯಾ? ಕುಡ್ದಾದ್ಮೇಲೆ ಏನಾನ ಅವನ್ನ ಕೂಡಿಸಿ ನಿಶೆ ಇಳಿದ ಮೇಲೆ ಕೇಸ್ ಹಾಕೋದು ಏನಾನ ಇದೆಯಾ? ಆಗ್ಲೇ ಅರೆಸ್ಟ್ ಮಾಡ್ಬೇಕಾಯ್ತು ಇಮಿಡಿಯೇಟ್ ಆಗಿ. ಅವ್ನಿಗೆ ಫೋನ್ ಬಂದು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅಲ್ಲೇ ಪೊಲೀಸ್ ಸ್ಟೇಷನ್ ಹತ್ರನೇ ಇದೆ. ಏನೋ ದೂರ ಇದ್ದಿದ್ರೆ ಪರವಾಗಿಲ್ಲ, ಅರ್ಧ ಕಿಲೋಮೀಟರ್ ಇಲ್ಲ, 100 ಮೀಟರ್ ಇಲ್ಲ ಪೊಲೀಸ್ ಸ್ಟೇಷನ್ಗೂ. ಅಲ್ಲೂ ಅಷ್ಟು ಹತ್ರ ಇದ್ರು ಕೂಡ ಈ ತರ ಅವ್ನ ನಿಶೆ ಇಳಿಲಿ ಅದಾದ್ಮೇಲೆ ಕರ್ಕೊಂಬರೋಣ ಅಂದ್ರೆ ಏನ್ ರಾಜಾತಿಥ್ಯ ಕೊಟ್ಟಾಗ್ತದೆ. ಇವಾಗ ನಾನು ಸನ್ಮಾನ್ಯ ಸ್ಪೀಕರ್ ಅವ್ರು ಕೇಳೋದು, ಪಾರ್ಟಿಯಲ್ಲಿ ನಡೆಯುತ್ತೆ, ನಾವೆಲ್ಲರೂ ಕೂಡ ಅಲ್ಲಿ ಬಂದಾಗ ನಾವು ಅಲ್ಲಿ ಕೂತಾಗ ಯಾರ್ಯಾರು ಕೂತಿದಾರೋ ಎಲ್ಲರೂ ಏನ್ ಹೇಳೋದು, ನಾನೇ 25 ವರ್ಷ ಇರ್ತೀನಿ ಅಂತ. ಕಳೆದ 30 ವರ್ಷದಲ್ಲಿ ಯಾರು ಟರ್ಮ್ ರಿಪೀಟೇ ಆಗ್ಲಿಲ್ಲ. ಅದರಿಂದ ಇಲ್ಲಿ ಅಲ್ಲಿ ಬರೋದು ಹೋಗೇ ಇರ್ತದೆ. ಡೆಮೋಕ್ರಸಿ, ಪ್ರಜಾಪ್ರಭುತ್ವದಲ್ಲಿ ಇಲ್ಲಿರುವಂತ ರಕ್ಷಣೆ ನಾವು ಜನಪ್ರತಿನಿಧಿಗಳು ಎಲೆಕ್ಟ್ ಆಗ್ತೀರಿ, ಲಕ್ಷಾಂತರ ವೋಟ್ ತಗೊಂಡು ಎಲೆಕ್ಟ್ ಆಗ್ತೀರಿ, ಈ ಸಾಮಾಜಿಕ ಇದರಲ್ಲಿ ಇರ್ತೀರಿ. ನಮ್ಮ ಮೇಲೇನೆ ಈ ತರ ಅಂತ ಹೇಳಿದ್ರೆ ಇದೆಲ್ಲ ಎಲ್ಲರಿಗೂ ಆಗ್ಬೋದು. ಇವತ್ತು ನನಗಾಗ್ಬೋದು, ಅಥವಾ ಇನ್ನೊಬ್ಬರಿಗಾಗ್ಬೋದು, ಎಲ್ಲರಿಗೂ ಕಾಮನ್. ಅದರಿಂದ ಇಮಿಡಿಯೇಟ್ ಆಗಿ ಆಕ್ಷನ್ ಆಗಬೇಕು. ಗೋಪಾಲಯ್ಯನವ್ರು ಏನ್ ಹೇಳಿದಾರೆ ಆ ರೀತಿ ಅವ್ರಿಗೆ ಗಡಿಪಾರು ಮಾಡುವಂತ ಒಂದು ಕೆಲಸ ಆದ್ರೆ ಒಂದು ಮಾಡಲ್ ನೆಕ್ಸ್ಟ್ ಯಾರೇ ಇದಾದ್ರೂ ಕೂಡ, ಯಾವುದೇ ಪಾರ್ಟಿಯವರಾದ್ರೂ ಕೂಡ ಇದೇ ಮಾಡಲ್ ಅನ್ನ ಮಾಡುವಂತದಕ್ಕೆ ಒಂದು ಅವಕಾಶ ಆಗ್ತೈತೆ. ಸರ್ಕಾರ ಕೂಡಲೇ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು. ಹೇಗೂ ಗಡಿಪಾರು ಮಾಡ್ತಾ ಇದ್ದಾರೆ. 0 ಓವರ್ನಲ್ಲಿ ಹಿಂದೂ ಕಾರ್ಯಕರ್ತರನ್ನು ಗಡಿಪಾರು ಮಾಡ್ತಾ ಇದ್ದಾರೆ. ಆಗೋಗ್ತೈತೆ. ಇಂಡಿಪೆಂಡೆಂಟ್, ಜನತಾದಳ, ಕಾಂಗ್ರೆಸ್, ಬಿಜೆಪಿ ಎಲ್ಲ ಆಗೋಗೈತೆ. ಎಲ್ಲಾ ಪಾರ್ಟಿ ಆಗೈತೆ. ಮಾನ್ಯ ಅಧ್ಯಕ್ಷರೇ, ಶೂನ್ಯ ವೇಳೆಯಲ್ಲಿ ಮಾನ್ಯ ಹಿರಿಯ ಸದಸ್ಯರಾದ ಗೋಪಾಲಯ್ಯನವರು ಒಬ್ಬ ವ್ಯಕ್ತಿಯಿಂದ ಎಕ್ಸ್ ಮೇಯರ್ ಅಂತ ಆದಂಥ ಅವಾಚ್ಯ ಶಬ್ದಗಳು ಮತ್ತು ಅವ್ರಿಗಾಗಿರ್ತಕ್ಕಂಥ ಮಾನಸಿಕ ಹಿಂಸೆಯನ್ನ ಗಮನ ಸೆಳೆದ ಎಕ್ಸ್ ಕಾರ್ಪೊರೇಟರ್ ಪದ್ಮರಾಜ್ ವಾಸ್ ಎಕ್ಸ್ ಕಾರ್ಪೊರೇಟರ್. he was here, he was there, now he is where I don't know. ಗೋಪಾಲಯ್ಯವ್ರ ಜೊತೆಗೂ ಇದ್ರು, ಇಲ್ಲೂ ಎಲ್ಲ ಕಡೆನೂ ಓಡಾಡ್ತಾ ಇದ್ರು ಅವರು. ಅಲ್ವಾ ಗೋಪಾಲಯ್ಯನವ್ರೆ? ಪದ್ಮರಾಜ್ ಅವರು ನನಗೂ ಗೊತ್ತಿದೆ, ಅದನ್ನು ಹೇಳಿದೆ. ಇಲ್ಲೂ ಇದ್ರು ಅಲ್ಲೂ ಇದ್ರು ಅಂತ ಹೇಳ್ತಾ ಇದ್ದೀನಿ. ನಾನೇ ಹೇಳಿದೆ ಅದನ್ನ, ನನಗೆ ಗೊತ್ತಿರೋದಲ್ವಾ? ನಾವೆಲ್ಲ ಒಟ್ಟಿಗೆ ಇದ್ವಲ್ಲ ಗೋಪಾಲಯ್ಯನವ್ರೆ, ಜೊತೆಗೆ ಇದ್ವಲ್ಲ, ಒಟ್ಟಿಗೆ ನಾವು ನೀವೆಲ್ಲ ಒಟ್ಟಿಗೆ ಅದೇ ಹೇಳ್ತಾ ಇರೋದು ನಾನು. ಬೇರೆ ಸರ್, ಈ ಕಾನೂನು ದೃಷ್ಟಿನಲ್ಲಿ ಪಕ್ಷಪಾತದ ಪ್ರಶ್ನೆ ಇಲ್ವೇ ಇಲ್ಲ. ಕಾನೂನಲ್ಲಿ ಎಲ್ಲರೂ ಸಮಾನರೇ. ಈಗ ಮಾನ್ಯ ಶಾಸಕರಿಗೆ ಒಂದು ಅವಹೇಳನಕರ ಅವ್ರ ಕುಟುಂಬಕ್ಕೆ ಮಾಡಿದ್ದಾರೆ ಅಂತ ಸರ್ಕಾರದ ಗಮನ ಸೆಳೆದಿದ್ದಾರೆ. ನಮ್ಮ ಶಾಸಕರ ಗೌರವ ಘನತೆ ಎಷ್ಟು ಮುಖ್ಯನೋ ಸಾಮಾನ್ಯ ಜನರದು ಅಷ್ಟೇ ಮುಖ್ಯ. ಸರ್ಕಾರ ಕಾನೂನು ವಿಷಯದಲ್ಲಿ ತಾರತಮ್ಯ ಮಾಡದೆ, ಪಕ್ಷಪಾತ ಮಾಡದೆ, ಕಾನೂನಾತ್ಮಕವಾಗಿ ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ಕೈಗೊಳ್ತೇವೆ.